ಎಲ್ಲ ಬಂದಿದೆ. ನಾರಾಯಣ ಚಿಕ್ಕಬಳ್ಳಾಪುರದವರು ನಮ್ಮನ್ನೆಲ್ಲ ಸ್ವಾಗತ ಮಾಡಿ ಹಾಸನಾಂಬ ಉತ್ಸವ ಹಾಗೂ ಸಿದ್ದೇಶ್ವರ ಸ್ವಾಮಿ ಉತ್ಸವ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಪುಸ್ತಕ ಮಾಡಿದ್ದಾರೆ. ನಾನು ಕಳೆದ ವರ್ಷ ಕೂಡ ಬಂದಿದ್ದೆ ಹಾಸನದ ಉತ್ಸವಕ್ಕೆ. ಸಿದ್ದೇಶ್ವರ ಸ್ವಾಮಿ ಈ ವರ್ಷವೂ ಕೂಡ ಬಂದಿದ್ದೇನೆ. ಒಂದು ನಾನು ಬಂದಿದ್ದೇನೆ ಒಂದು ಹಾಸನಾಂಬೆಯ ದೇವಿ ಅವರ ದರ್ಶನವನ್ನು ಪಡೆದಿದ್ದೇನೆ. ಸಿದ್ದೇಶ್ವರ ಸ್ವಾಮಿ ದರ್ಶನ ನಾನು ಹಾಸನಾಂಬೆ ದೇವಿಯಲ್ಲಿ ಸಿದ್ದೇಶ್ವರ ಸ್ವಾಮಿಯನ್ನು ಪಡೆಯತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಸುಭಿಕ್ಷದಲ್ಲಿ ಜನರು ಶಾಂತಿ ನೆಮ್ಮದಿಯಲ್ಲಿ ಮಳೆ ಬೆಳೆ ಕೂಡ ಆಗಲಿ, ರೈತರು ಸಮೃದ್ಧವಾಗಿರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇನೆ. ಕಳೆದ ವರ್ಷಗಳು ಪ್ರಾರ್ಥನೆ ಮಾಡಿದ್ದೆ. ಈ ವರ್ಷ ಅದೃಷ್ಟವಶ ದೇವರ ಕೃಪೆಯಿಂದ ಒಳ್ಳೆ ಮಳೆಯಾಗಿದೆ. ಜಲಾಶಯಗಳೆಲ್ಲ ತುಂಬಿದ್ದಾವೆ. ಮತ್ತೆ ಉತ್ತಮ ಬೆಳೆಗಳು ಕೂಡ ಬಂದಿದೆ. ಅದು ಒಂದು ತೊಂದರೆ ಏನಂದ್ರೆ ಮಳೆ ಜಾಸ್ತಿಯಾಗಿ ಪ್ರವಾಹ ಬಂದು ಬೆಳೆ ನಷ್ಟ ಆಗಿದೆ. ಸುಮಾರು 12 ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಬೆಳೆ ಹಾನಿಯಾಗಿದ್ದರಿಂದ ರೈತರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ NDRF ಮತ್ತೆ ಸರ್ಕಾರದ ವತಿಯಿಂದ ಕೃಷಿ ಒಂದು ಹೆಕ್ಟೇರಿಗೆ ಕೃಷಿ ಬೆಳೆ ಹಾನಿಯಾಗಿದ್ರೆ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ 17,000 ರೂಪಾಯಿಗಳನ್ನು ಕೊಡ್ತಾ ಇದ್ದಾರೆ. NDRF 8,000 ರೂಪಾಯಿ ಮತ್ತೆ ಸರ್ಕಾರದಿಂದ 8,000 ರೂಪಾಯಿ, ಒಟ್ಟು 17,000 ರೂಪಾಯಿ ನೀರಾವರಿ ಬೆಳೆ ಹಾನಿಯಾಗಿದೆ. ನೀರಾವರಿ ಪ್ರದೇಶದಲ್ಲಿ ಒಂದು ಹೆಕ್ಟೇರ್ಗೆ 25,500 ರೂಪಾಯಿ. ಬಹು ಬೆಳೆಗೆ ಅದು ಬೆಳೆ ನಷ್ಟ ಆಗಿದೆ. ಒಂದು ಹೆಕ್ಟೇರ್ಗೆ 31,000 ರೂಪಾಯಿ. ನಷ್ಟ ಆಗಬಾರದು, ಬೆಳೆ ಹಾನಿ ಆಗಬಾರದು. ರೈತರು ಬೆಳೆದಂತ ಬೆಳೆ ಅವರು ತೀರಿಸಬೇಕು. ನಾವು ಕೊಡ್ತಕ್ಕಂಥ ಪರಿಹಾರ ಬೆಳೆ ಹಾನಿಯಾಗಿರೋದಕ್ಕೆ ಸಮ ಆಗಿದೆ ಅಂತ ಹೇಳಿದ್ದಾರೆ. ಆದ್ರೆ ರೈತರಿಗೆ ಇನ್ಪುಟ್ ಸಬ್ಸಿಡಿ ಅಂತ ಹೇಳಿ ನಾವು ಕೊಡ್ತೀವಿ. ಅದನ್ನ ಈ ಸಾರಿ ಹೆಚ್ಚಾಗಿ ನಾವು ಕೊಟ್ಟಿದ್ದೇವೆ. ರೈತರೆಲ್ಲ ಕೂಡ ಸಮಾಧಾನವಾಗಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಬೇಕು. ನಾನು ಅನೇಕ ಭಾಗಗಳಿಗೆ ಹೋಗಿದ್ದೆ. ಕೃಷ್ಣಬೈರೇಗೌಡರು ಕೂಡ ಕಂದಾಯ ಸಚಿವರಾಗಿ ಅನೇಕ ಭಾಗಗಳಿಗೆ ಹೋಗಿದ್ರು. ತಿರುಮಲಸ್ವಾಮಿ ಅನೇಕ ಭಾಗಗಳಿಗೆ ಹೋಗಿದ್ರು. ಎಲ್ಲ ಬೆಳೆ ಹಾನಿಯಾಗಿರ್ತಕ್ಕಂಥದ್ದನ್ನ ವೀಕ್ಷಣೆ ಮಾಡಿದ್ರು. ಮಳೆ ಜಾಸ್ತಿ ಆಗಿದೆ.
ಅದರಿಂದ ನಾನು ಹಾಸನಾಂಬೆ ದೇವಿಯಲ್ಲಿ ಪ್ರಾರ್ಥನೆ ಮಾಡೋದು ಮತ್ತೆ ಸಿದ್ದೇಶ್ವರ ಸ್ವಾಮಿನಲ್ಲಿ ಪ್ರಾರ್ಥನೆ ಮಾಡೋದು, ಮುಂದಿನ ವರ್ಷ ಈ ರೀತಿ ಆಗದೇ ರೀತಿಯಲ್ಲಿ ಬೆಳೆ ಹಾನಿ ಆಗದೇ ರೀತಿಯಲ್ಲಿ ನಮ್ಮ ರೈತರನ್ನ, ರಾಜ್ಯದ ರೈತರನ್ನ ಕಾಪಾಡಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಡೀತದೆ. ಈಗಾಗಲೇ ಕೃಷ್ಣಬೈರೇಗೌಡರು ಹೇಳಿದ್ದಾರೆ, 5 ನೀರು ದರ್ಶನ ಪ್ರಾರಂಭ ಆಗಿ 5 ದಿನಗಳಾಗಿದೆ. ನಾಡಿನಾದ್ಯಂತ ಭಕ್ತರು ಬರ್ತಾ ಇದೆ. ಈ ಸಾರಿ ವಿಶೇಷ ಏನಪ್ಪಾ ಅಂದ್ರೆ ಕೃಷ್ಣಬೈರೇಗೌಡ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆದ್ಮೇಲೆ ಹೆಚ್ಚು ಸುಗಮವಾಗಿ ಭಕ್ತರು ದರ್ಶನವನ್ನು ಮಾಡತಕ್ಕಂಥ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಸುಗಮವಾಗಿ ಆಗ್ಬೇಕು ಅಂತ ಹೇಳಿ, ಯಾಕಂದ್ರೆ ಬಹಳ ದೂರದಿಂದ ಬರ್ತಕ್ಕಂಥ ಭಕ್ತರಿಗೆ ದರ್ಶನ ಈ ಶಕ್ತಿ ದೇವತೆ ಹಾಸನಾಂಬೆ ಮತ್ತೆ ಸಿದ್ದೇಶ್ವರ ಸ್ವಾಮಿ ಇವರಿಬ್ಬರು ದರ್ಶನ ಆಗ್ಬೇಕು. ಜನಗಳಿಗೆ ಬಂದವರಿಗೆ ನಿರಾಶೆಯಿಂದ ಹೋಗ್ಬಾರ್ದು, ವಾಪಸ್ ಹೋಗ್ಬಾರ್ದು. ಅದರಿಂದ ಆ ದರ್ಶನ ಆಗಲಿ ಅಂತ ಹೇಳಿ ಈ ಸಾರಿ ವ್ಯವಸ್ಥಿತವಾಗಿ ಜಿಲ್ಲಾಡಳಿತ, ನಮ್ಮ ಜನಪ್ರತಿನಿಧಿಗಳು, ಎಲ್ಲರೂ ಜನಪ್ರತಿನಿಧಿಗಳು ಮತ್ತು ಇತರೆ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತೆ ಬೇರೆ ಪಕ್ಷದ ಜನಪ್ರತಿನಿಧಿಗಳು ಅವರೆಲ್ಲರೂ ಸಹಕಾರ ಮಾಡಿದ್ದಾರೆ. ಅವರೆಲ್ಲರಿಗೂ ಜಿಲ್ಲಾಡಳಿತಕ್ಕೆ, ಕೃಷ್ಣಬೈರೇಗೌಡರಿಗೆ ಮತ್ತು ಶ್ರೀಗೌಡರಿಗೆ, ಶ್ರೇಯಸ್ಸಿಗೆ ಮತ್ತೆ ಎಲ್ಲ ಪಕ್ಷದ ಶಾಸಕರಿಗೆ, ಲೋಕಸಭಾ ಸದಸ್ಯರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ಎಲ್ಲ ಸಹಕಾರ ಬೆಂಬಲ ಇದರಿಂದಲೇ ಇಷ್ಟೊಂದು ಆಗಲಿಕ್ಕೆ ಸಾಧ್ಯ ಆಗಿದೆ. ಅದರಿಂದ ಅವರೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನಾವು ಹಾಸನಾಂಬ ದೇವಿನಲ್ಲಿ ಪ್ರಾರ್ಥನೆ ಮಾಡೋದಂತ ಮತ್ತು ಸಿದ್ದೇಶ್ವರ ಈ ರಾಜ್ಯದ ಜನರಿಗೆ ಒಳ್ಳೇದು ಮಾಡಲಿ, ಅವ್ರಿಗೆ ಆಯುಷ್ ಆರೋಗ್ಯಗಳನ್ನು ಕೊಡ್ಲಿ, ನೆಮ್ಮದಿ ಶಾಂತಿಯನ್ನು ಕೊಡ್ಲಿ, ಮತ್ತೆ ಸಮಾಜದಲ್ಲಿ ಎಲ್ಲರೂ ಕೂಡ ಮನುಷ್ಯರಂತೆ ಬಾಳ್ತಕ್ಕಂಥ ಪರಸ್ಪರ ಪ್ರೀತಿಯಿಂದ ಸೌಹಾರ್ದತೆಯಿಂದ ಬಾಳ್ತಕ್ಕಂಥ. ಯಾಕಂದ್ರೆ ನಮ್ದು ಮನುಷ್ಯ ಸಮಾಜ, ಮನುಷ್ಯನನ್ನ ಪ್ರೀತಿಸಬೇಕೆ ಹೊರತು ಯಾವುದೇ ಕಾರಣಕ್ಕೆ ದ್ವೇಷಿಸಬಾರದು. ಇದನ್ನೇ ಎಲ್ಲ ಧರ್ಮಗಳು ಹೇಳೋದು, ಎಲ್ಲ ದೇವರುಗಳು ಹೇಳೋದು, ಎಲ್ಲ ದೇವತೆಗಳು ಕೂಡ ಇದನ್ನೇ ಹೇಳುತ್ತಾರೆ. ಅದರಿಂದ ಎಲ್ರಿಗೂ ನೆಮ್ಮದಿಯಿಂದ ಶಾಂತಿಯಿಂದ ಕುವೆಂಪು ಅವರು ಹೇಳಿದ್ರಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ ಆಗಿ, ಸರ್ವ ಜನಾಂಗದ ಶಾಂತಿಯ ತೋಟ ಆಗಿ ಅಂತ ಬುದ್ಧಿಯನ್ನು ಎಲ್ಲರಿಗೂ ಕೊಡ್ಲಿ ಅಂತ ಹೇಳಿ ದೇವರನ್ನ ಪ್ರಾರ್ಥನೆ ಮಾಡಲಿಕ್ಕೆ ಬಯಸ್ತಾರೆ. ನನಗೂ ಒಳ್ಳೇದಾಗ್ಲಿ, ನಮ್ಮ ಮಂತ್ರಿ ಸರ್ಕಾರಕ್ಕೆ ಒಳ್ಳೇದಾಗ್ಲಿ, ನಮ್ಮ ಮಂತ್ರಿಗಳಿಗೆ ಒಳ್ಳೇದಾಗ್ಲಿ, ನಮ್ಮ MLA ಒಳ್ಳೇದಾಗ್ಲಿ ಅಂತೇಳಿ ನಮ್ಮ ಲೋಕಸಭಾ ಸದಸ್ಯರಿಗೆ ಒಳ್ಳೇದಾಗ್ಲಿ, ಎಲ್ಲ ಈ 7 ಕೋಟಿ ಜನರಿಗೆ ಒಳ್ಳೇದಾಗ್ಲಿ ಅಂತೇಳಿ ದೇವರಿಗೆ ಪ್ರಾರ್ಥನೆ ಮಾಡಿ ವಿಶೇಷ ಎಲ್ಲರಿಗೂ ಒಳ್ಳೇದು ಮಾಡೋಣ ಅಂತ ಹೇಳಿ ಪ್ರಾರ್ಥನೆ ಮಾಡಿ. ಒಂದಷ್ಟು ಜನಕ್ಕೆ ಅದು ಶಾಪ ಅಂತ ಆಗ್ಬಿಟ್ಟಿದೆ. ಯಾಕೆಂದ್ರೆ ಸುತ್ತ ಮನೆಗಳು, ಅಂಗಡಿ ಮಟ್ಟಗಳು ಎಲ್ಲರೂ ಬಂದಾಗ್ಬಿಟ್ಟಿದೆ ಸರ್ ಒಂದು ತಿಂಗಳು. ಹಾಗಾಗಿ ಪರ್ಮನೆಂಟ್ ಸೊಲ್ಯೂಷನ್ಗೆ ಏನಾದ್ರು ಪ್ಯಾಕೇಜ್ ಘೋಷಣೆ ಮಾಡಿರೋದು ನಮ್ಮ ಹಾಸನಾಂಬ ಅಲ್ಲಲ್ಲ
ಈ ಸಲಹೆ ಇದೆ. ಯಾಕೆಂದ್ರೆ ಕಿರಿದಾಗಿದೆ, ವಿಸ್ತಾರ ಮಾಡ್ತಾರೆ, ಕಿರಿದಾಗಿದೆ ಸುತ್ತ. ಅದು ಪರಿಶೀಲನೆ ಮಾಡೋಣ. ಈಗ ಭಕ್ತಾದಿಗಳಿಗೆ ತೊಂದರೆ ಆದ್ರೆ ಅವ್ರಿಗೆ ತೊಂದರೆ ಈ ಕ್ರಮ ತಗೋಬೇಕು. ಆ ಕ್ರಮ ಎಲ್ಲ ಕೂಡ ನಮ್ಮ ಸರ್ಕಾರ ತಗೊಳ್ತದೆ ಅಂತಕ್ಕಂಥ ಮಾತುಗಳು ಆಯ್ತು. ಪ್ರತಿ ವರ್ಷ 20 ಲಕ್ಷ ಸಲ ಹೆಚ್ಚಾಗ್ತಾ ಇದೆ. ಬಜೆಟ್ ನಲ್ಲಿ ಹಾಸನ ಉತ್ಸವ ಬಜೆಟ್ ಹೆಚ್ಚುವರಿ ಅನುದಾನಕ್ಕೆ ಕೊಡೋಣ. ಅಗತ್ಯ ಇದ್ರೆ ಹೆಚ್ಚು ಅನುದಾನ ಕೊಡ್ಲಿಕ್ಕೆ ನಮ್ಮ ಸರ್ಕಾರ ಹಿಂದೆ ಬೀಳಲ್ಲ. ಆಮೇಲೆ ಈ ದೇವಸ್ಥಾನದಲ್ಲೇ ಕೃತಜ್ಞತೆ ಕಾಣಿಕೆಯಿಂದ ಫಂಡ್ ಇದೆ. ಅದು ಉಪಯೋಗ ಆಗ್ತಿಲ್ಲ ಸರ್, ಉಪಯೋಗ ಆಗ್ತಾ ಇಲ್ಲ. ಉಪಯೋಗ ಮಾಡೋಣ. ಅಲ್ಲ ಪ್ಯಾಕೇಜ್ ಏನಾದ್ರು ಮಾಡಿ ಸರ್ ಬಜೆಟ್ ಅಲ್ಲಿ. ನೋಡೋಣ. ಈಗ ಹೇಳಿದ್ದೀನಿ. ಪರಿಶೀಲನೆ ಮಾಡಿ ಜಿಲ್ಲಾಡಳಿತ ಕೇಳೋಣ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದು ಮಾಡ್ತೀವಿ. ಇನ್ನೆಲ್ಲೂ ಇಲ್ಲ, ಎಲ್ಲೂ ಇಲ್ಲ ರೀ, ಪೈಸಾ ಹೋಗಲ್ಲ, ಅಕೌಂಟಲ್ಲೇ ಇದೆ. No repatriation. ಈ ಅಕೌಂಟ್ ಇಂದ no repatriation. ಅದು ಆಡಿಯೋ ಬರಲಿಲ್ಲ ಸರ್, ರಿಪೀಟ್ ಮಾಡಿ ಸರ್. ಸಪರೇಟ್ ಆಗಿ ಬಜೆಟ್ ಅಲ್ಲಿ ಒಂದಷ್ಟು ಇಡೋದಕ್ಕೆ ನಿಮ್ಮದು. ಆಯ್ತು, ನೋಡೋಣ. ಈಗ ಅಗತ್ಯ ಇದ್ರೆ ಕೊಡೋಣ. ಅಗತ್ಯ ಇದ್ರೆ ಕೊಡೋಣ. ಈಗ ನೀನು ಹೇಳೋದಿಲ್ಲಪ್ಪ, ಅಲ್ಲೇ ಬೇಕಾದಷ್ಟು ಇದೆ.